ನೋಡ್ರಿ ಇವತ್ತು ಬುಲ್ಬುಲ್ ರಾಣಿ ಬಂದಾಳ. ಬುಲ್ಬುಲ್ ರಾಣಿ ಕುಂತಾಳ ನೋಡ್ರಿ ಅಲ್ಲಿ. ಬುಲ್ಬುಲ್ ಮತ್ತು ಮೈನ 2 ದಿವಸದಿಂದ ಬರಾಕತ್ತಾವ ಕಂಟಿನ್ಯೂ ಆಗಿ. ನೋಡೋಣ ಅದೆಲ್ಲ ಹೋಗ್ತದ ಅಂತೇಳಿ. ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ, 2 ಪಾರ್ಸೆಲ್ ಬಂದವ. ಒಂದು ಓಪನ್ ಮಾಡಿಬಿಟ್ರೆ ನನ್ನ ಮಕ್ಕಳು ಪಾಟ್ಸ್ ಇದ್ವು, ಲೀಫಿ ಪಾಟ್. ಇವು ಇಂಡೋರಲ್ಲಿ ಇಡಕ್ಕೆ ಚೆನ್ನಾಗಿ ಕಾಣಿಸುತ್ತವ ಅಂಥೇಳಿ ನಾನು ಪ್ಯಾಕ್ ಆಫ್ 2 ಇತ್ತು. ಇದು 247 ರುಪೀಸಿಗೆ 2. ಪ್ಲಾಸ್ಟಿಕ್ ಇದೆ, ಬಿದ್ದರೂ ಏನಾಗಲ್ಲ. ಇಂಡೋರ್ ಇಡೋದ್ರಿಂದ ಜಾಸ್ತಿ ದಿನನೂ ಬರುತ್ತೆ. ಬಿಸಿಲಿಗಾದ್ರೆ ನಡೆಯಲ್ಲ. ಆದರೆ ಆಮೇಲೆ ಇದ್ರಾಗ ಇನ್ನೊಂದು ಏನು ಚಲೋ ಅದ ಅಂದರೆ ಇದ್ರದ್ದು ಕೆಳಗಡೆ ಹೋಲ್ ಅವರೇ ಕೊಟ್ಟಿದ್ದಾರೆ. ಮತ್ತು ಅದಕ್ಕೊಂದು ಇದನ್ನು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬೇಕಂದರೆ ತೆಗಿಬೋದು, ಬೇಡಂದರೆ ಲಾಕ್ ಮಾಡಿಡ್ಬೋದು. ಇದು ಚೆನ್ನಾಗಿ ಅನಿಸ್ತು ನನಗೆ. ಯಾಕಂದರೆ ಎಲ್ಲ ನಾವು ಊರಿಗೆ ಹೋದಾಗ ಸ್ವಲ್ಪ ನೀರು ಜಾಸ್ತಿ ಹಾಕಿಟ್ರೂ ಪರವಾಗಿಲ್ಲ, ಅಥವಾ ನೀರಿಂದ ಏನಾರ ನಾವು ಪ್ಲ್ಯಾಂಟ್ಸ್ ಗ್ರೋ ಮಾಡ್ತೀವಿ ಅಂದರೆ ನಾವು ಇದು ಯೂಸ್ ಮಾಡ್ಬೋದು. ಆಮೇಲೆ ಇದೊಂದು ಪ್ಲ್ಯಾಂಟ್ ತರಿಸಿದ್ನಲ್ಲ, ಇದೊಂದು ಓಪನ್ ಮಾಡಿ ಆಲ್ರೆಡಿ 2 ದಿನ ಆಯಿತು ಬಂದು. ನಾನು ಇರಲಿಲ್ಲ, ಸ್ಕೂಲಲ್ಲಿ ಹೋಗಿದ್ದಲ್ಲ, ಅವನು ಬಂದು ರಿಟರ್ನ್ ಹೋಗಿನಿ ಅಂಥೇಳಿ 2 ದಿನ ಬಿಟ್ಟು ತಂದು ಕೊಟ್ಟರೆ ಹೆಂಗದ ಗೊತ್ತಿಲ್ಲ, ನೋಡೋಣ ಅಂತ ನಾನು. ಬಟ್ ಇಲ್ಲಿ ಜಸ್ಟ್ ಓಪನ್ ಮಾಡಿದ್ರೆ ಫ್ರೆಶ್ ಆಗಿ ಚೆಂದ ಕಾಣಕತ್ತದೆ. ನಾವು ಇದು ಪ್ಲ್ಯಾಂಟ್ ಇಲ್ಲೆಲ್ಲ ತೊಗೋಕೆ ಹೋದರೆ ನನಗೆ 200-300 ಇಲ್ಲಾರ್ದೆ ಕೊಡೋದಿಲ್ಲ. ಹಾಗಾಗಿ ನಾನು ಅಲ್ಲಿಂದನೇ ತರಿಸ್ಕೊಂಡೆ ಮೀಶೋನಾಗಿಂದು. ಬಟ್ ನನಗಿದು ವರ್ತ್ ಅನಿಸ್ತು. ಇನ್ನೊಂದು ಪೀಸ್ ಇಲ್ಲೂ ಒಂದು ಹಾಕಿದ್ದೀನಿ. ಹಬ್ಬ ಪರವಾಗಿಲ್ಲ. ಏನು ಕಟ್ ಮಾಡಿ ಪೇಪರ್ ಗ್ಲಾಸಲ್ಲಿ ಹಾಕಿದ್ದಾರೆ. ಇದು ರೂಟ್ಸ್ ಎಲ್ಲ ಇದಾವೆ ಚೆನ್ನಾಗಿ ನೋಡ್ರಿ. ಪೇಪರಲ್ಲಿ ಹಾಕಿ ಇಟ್ಟಿದ್ದರಿಂದ ಇದ್ರ ಮಾಯಿಶ್ಚರ್ ಚಂದ ಇರುತ್ತೆ, ಕೊಳೆಯಂಗಿಲ್ಲ. ಸೊ ಇದು ಪ್ಲ್ಯಾಂಟ್ ಚೆನ್ನಾಗದ, ನಂಗೆ ಇಷ್ಟ ಆಯ್ತು. ಯಾಕಂದರೆ ಇದು ನೋಡ್ರಿ ಲಿಪ್ಸ್ಟಿಕ್ ಗ್ಲೂ ನಿಮ್ಮ ಅಂತಾರೆ ಇದಕ್ಕೆ. ಈ ಒಂದು ಪ್ಲ್ಯಾಂಟ್ ಹಾಕ್ಬೇಕಂತ ನನಗೆ ಭಾಳ ದಿವಸದಿಂದ ಇಷ್ಟ ಆಯಿತು. ಸೊ ಚಲೋ ಈ ಥರ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ನಾವು ಇಟ್ಟಿದ್ದು ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ನಾನು ಇದನ್ನು ತರಿಸೋದು. ಪ್ಲ್ಯಾಂಟ್ ಚೆನ್ನಾಗಿದೆ, ಫ್ರೆಶ್ ಮಾತ್ರ ಅದೇ ಇಷ್ಟ ಆಯಿತು. ನಾನು ಅದು ಸಪ್ರೇಟಾಗಿ ಬೆಳೆದಿತ್ತಲ್ಲ, ಅದನ್ನು ಇಲ್ಲಿ ಇನ್ನೇನೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಇದು ಚೆನ್ನಾಗಿ ಸೆಟ್ ಆಗಿದೆ. ನಾನು ಪಾಟಿಂಗ್ ಮಿಕ್ಸ್ ಜಾಸ್ತಿ ಸ್ಯಾಂಡ್ ಇರೋದನ್ನು ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇದರಲ್ಲಿಂದ ನಾನು ಈ ಒಂದು ಪ್ಲ್ಯಾಂಟ್ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಸಿಗೆ ಕೆಳಗೆ 1-2 ಎಲೆಗಳನ್ನು ಹಾಕ್ತೀನಿ. ಬೇಸಿಗೆ ಇಲ್ಲಿ ನೋಡ್ರಿ, ಸುಮ್ಮನೆ 1-2 ಎಲೆಗಳನ್ನು ಹಾಕೋ, ಮಣ್ಣು ಹೊರಗೆ ಬರಬಾರ್ದು ಅಂಥೇಳಿ. ಇದಿದ್ರೆ ಹಾಕ್ಬೋದು, ಏನಂತಾರೆ ತೆಂಗಿನ ಗುಂಜು, ತೆಂಗಿನ ನಾರು ಏನಾರ ಇದ್ರೆ ಅದು ಹಾಕ್ಬೋದು. ಈ ಮಣ್ಣಲ್ಲಿ ಇದನ್ನೇ ಸ್ವಲ್ಪ ನಾನು ಹಾಕ್ತೀನಿ. ಅದಕ್ಕೆ ಇದರಲ್ಲಿ ನೋಡ್ರಿ ಒಣ ಎಲೆ ಅದೆಲ್ಲನೂ ಮಿಕ್ಸ್ ಐತೆ. ಈ ಪೇಪರು ನಾನು ಇದರಲ್ಲೇ ಹಾಕ್ತೀನಿ. ಇದು ಆಲ್ಮೋಸ್ಟ್ ಸ್ಯಾಂಡಿ ಸಾಯಿಲ್ ಇದೆ ನೋಡ್ರಿ, ಫುಲ್ ಸ್ಯಾಂಡಿ ಸಾಯಿಲ್ ಐತೆ. ಇದು ಪೇಪರು ಹಾಕ್ಬಿಡೋಣ. ಇಲ್ಲೇ ಪೇಪರ್ ಅದಲ್ಲ, ಏನಾಗಲ್ಲ. ಇದೊಂದು ಸ್ವಲ್ಪ ವೇಸ್ಟ್, ಕಿಚನ್ ವೇಸ್ಟ್. ರೈಟ್. ನಾನು ಫುಲ್ಲು ಇದು ಸ್ಯಾಂಡಿ ಸಾಯಿಲ್ ಇದೆ. ಇದೆಲ್ಲನೂ ಕುರಿ ಗೊಬ್ಬರ, ಒಣಗಿದೆಲೆ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಇದರಲ್ಲಿ ಹಾಕಿದೆ. ಅದಾದ ನೆಕ್ಸ್ಟ್ ಡೇನೇ ಮತ್ತೆ ನನಗೆ ಇನ್ನೊಂದು ಪಾರ್ಸೆಲ್ ಬಂತು. ಸೊ ನೆಕ್ಸ್ಟ್ ಡೇ
ನಾನು ಮತ್ತೆ ಅದೇ ಥರ ಒಂದೆರಡು ಪ್ಲ್ಯಾಂಟ್ಸನ್ನು ಆರ್ಡರ್ ಮಾಡಿದ್ದೆ. ಏನಿತ್ತಪ್ಪ ಅಂದರೆ ಪೀಸ್ ಲಿಲ್ಲಿ ಗಿಡಗಳನ್ನ ಆರ್ಡರ್ ಮಾಡಿದ್ದೆ. ಆದರೆ ಈ ಪೀಸ್ ಲಿಲ್ಲಿ ಹೆಂಗಿದಾವೆ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಚೆನ್ನಾಗಿ ಬಂದವು, ಫ್ರೆಶ್ ಆಗಿ ಬಂದವು. ಮೀಶೋದಲ್ಲಿ ಎಲ್ಲ ಗಿಡಗಳು ಪರವಾಗಿಲ್ಲ, ಚೆನ್ನಾಗೇ ಬರ್ತಾವೆ. ಆದರೂ ಒಂದು ಟೈಮ್ ಯೋಚನೆ ಮಾಡ್ತಾ ಇರಿಸ್ರಿ. ಗ್ರೇಪ್ಸ್ ಪ್ಲ್ಯಾಂಟ್ ಒಂದೇ ನಂಗೆ ಚೆನ್ನಾಗಿ ಬಂದಿಲ್ಲ, ಭಾಳ ಸಣ್ಣದಿತ್ತು. ಉಳಿದಿದ್ದೆಲ್ಲನೂ ಚೆನ್ನಾಗಿ ಬಂದವ. ಈ ಗಿಡಗಳಂತೂ ಸರ್ಪ್ರೈಸೇ ಇದ್ವು. ಈ ಪೀಸ್ ಲಿಲ್ಲಿ ಗಿಡ ಪ್ಯಾಕ್ ಆಫ್ 2 ಇತ್ತು. ಅದರಲ್ಲಿ ಒಂದು ಪಿಂಕ್ ಕಲರ್ ಇತ್ತು, ನಂಗೆ ಅದು ಭಾಳ ಇಷ್ಟ ಆಯಿತು. ಒಂದು ಪಿಂಕ್ ಕಲರ್ ಪೀಸ್ ಲಿಲ್ಲಿ ಅಂತೆ. ಪಿಕ್ಚರಲ್ಲಿ ನೋಡಿದ್ರೆ ಕೆನಲ್ ಲಿಲ್ಲಿ ಥರನೇ ಫ್ಲವರ್ ಕೊಟ್ಟಿದ್ರು, ಬಟ್ ಅಲ್ಲಿ ಎಲೆಗಳೆಲ್ಲ ಸೇಮ್ ಇದ್ವು. ಇದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಒಂದು ವೈಟು ಒಂದು ಪಿಂಕ್ ಅಂಥೇಳಿ. ಸೊ ಇಲ್ಲಿ ನೋಡ್ರಿ, ಒಂದು ವೈಟು ಒಂದು ಪಿಂಕ್ ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು 2 ಬೇರೆ ಬೇರೆ ಪಾಟಲ್ಲಿ ಹಾಕಿ ನೋಡ್ತೀನಿ. ವೈಟ್ ಪೀಸ್ ಲಿಲ್ಲಿ ಗೊತ್ತು ನನಗೆ, ಆದರೆ ಪಿಂಕ್ ನೋಡೋಣ ಹಚ್ಚೋಣ ಅಂಥೇಳಿ. ಗಿಡನೂ ಪರವಾಗಿಲ್ಲ, ಫ್ರೆಶ್ ಆಗಿದ್ದಾವೆ, ದೊಡ್ಡ ಸೈಜ್ ಇದ್ದಾವೆ, ಚೆನ್ನಾಗಿದ್ದಾವೆ. ಆಮೇಲೆ ಇದು ನನಗೆ 170ಗೋ ಏನೋ ಸಿಕ್ತು. ಪೀಸ್ ಲಿಲ್ಲಿ, ಎಂಥೋರಿಯಮ್ಮು ಮತ್ತು ಎಗ್ಲೋನಿಮಾ ಇವೆಲ್ಲ ಪ್ಲ್ಯಾಂಟ್ ಸ್ವಲ್ಪ ಕಾಸ್ಟ್ಲಿನೇ ಬರ್ತಾವೆ. ಅದಕ್ಕೋಸ್ಕರ ನಾನು ಆನ್ಲೈನಾಗ ತೊಗೊಂಡಿದ್ದೆ. ಆನ್ಲೈನಾಗ ನಂಗೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು. ಮತ್ತು ಪ್ಲ್ಯಾಂಟ್ಸು ಸೀದಾ ಮನೆಗೆ ಬಂದುಬಿಡ್ತಾವಲ್ಲ, ಅದು ಒಂದು ಎಲ್ಲರೂ ಬೈ ಮಾಡಿದ್ರೆ ಅಲ್ಲಿಂದ ಇಲ್ಲಿ ತರೋಕ್ಕೂ ಹೋಗಿರೋಕ್ಕೂ ಸ್ವಲ್ಪ ಟೆನ್ಷನ್ ಅನಿಸಿರ್ತಾ. ಪ್ಯಾಕು ಚೆನ್ನಾಗಿ ಮಾಡಿ ಕಳಿಸಿದಾರೆ, ಫ್ರೆಶ್ ಇತ್ತು. ಆದರೂ ಬಂದು 2-3 ದಿನ ಆಗಿತ್ತು. ನಾನು ತೊಗೋಬೇಕಾದ್ರೆ ಲೇಟ್ ಆಯಿತು ನನಗೆ. ಅಂದರೆ ನನ್ನ ಮನೆಗೆ ಇರಲಿಲ್ಲ, ಅವರು ವಾಪಸ್ ರಿಟರ್ನ್ ಹಾಕ್ತೀನಿ ಅನ್ನಕತ್ತಿದ್ರು. ಮತ್ತು ನನ್ನ ಮೀಶೋಯಿಂದ ಕಾಲ್ ಬಂದಿತ್ತು, ಅವಾಗ ನಾನು ಬೇಕಂತ ಹಾಕಿದಾಗ ನನಗೆ ಫೈನಲಿ ರೀಚ್ ಆಯಿತು. ಸೊ ನೋಡಿರಿ, 2 ಸ್ಯಾಂಡಿ ಸಾಯಿಲ್ನಾಗ ಹಾಕ್ಯಾರ. ಫುಲ್ ಸ್ಯಾಂಡ್ ಐತೆ, ಸ್ಯಾಂಡಿ ಸಾಯಿಲ್ನಾಗ ಇದನ್ನು ಹಾಕ್ಯಾರ. ನಾನು ಇದನ್ನು ಈಗ ಪಾಟಿಗೆ ಹಾಕ್ತೀನಿ. ಇದು ಕಂಟಿನ್ಯೂ 2 ದಿನ ಆಗಿದ್ದರಿಂದ ನಾನು ಹಾಕಿರಲಿಲ್ಲ, ಆಮೇಲೆ ಹಾಕ್ತೀನಿ. ಒಂದಾದ್ಮೇಲೆ ಒಂದು ಬಂತಲ್ಲ. ಸೊ ಇವನು ನಾನು ಪ್ಲ್ಯಾಂಟ್ ಮಾಡಿಟ್ಟಿನಿ, ನೆಕ್ಸ್ಟ್ ತೋರಿಸ್ತೀನಿ.